ಒಂದು ಮಾದರಿ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಗಾದೆಗಳು ಹಿರಿಯರ ಅನುಭವದ ನುಡಿಗಳು. ಮೇಲ್ನೋಟದಲ್ಲಿ ಅದು ಚಿಕ್ಕದಾಗಿ ಕಂಡರೂ ಅದರೊಳಗಿನ ಅರ್ಥ, ಮಹತ್ವ, ಸ್ವರೂಪ ವಿಶಾಲವಾಗಿರುತ್ತದೆ, ಅರ್ಥವತ್ತಾಗಿರುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿನಂತೆ ಕಿರಿದರಲ್ಲಿ ಪರಿತಾರ್ಥವನ್ನು ಹೇಳುವುದೇ ಗಾದೆಗಳ ಮಹತ್ವ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ಗಾದೆ ಪ್ರಕೃತಿಯಲ್ಲಿರುವ ಜೀವಿಗಳಿಗೆ ಹಲವಾರು ಸಂದರ್ಭಗಳಲ್ಲಿ ಅಪಾಯಗಳು, ತೊಂದರೆಗಳು ಬರುತ್ತಿರುತ್ತವೆ. ಹಾಗೆಲ್ಲ ಧೈರ್ಯವನ್ನು ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಬಂದ ಆಪತ್ತನ್ನು ತನ್ನ ಬುದ್ಧಿವಂತಿಕೆ ಹಾಗೂ ಉಪಾಯದಿಂದ ದೂರು ಮಾಡಿಕೊಳ್ಳಬೇಕು ಎಂಬ ಅರ್ಥವನ್ನು ಹೇಳುತ್ತಿದೆ. ಅದು ಬಿಟ್ಟು ಅಪಾಯ ಬಂದಾಗ ಗಾಬರಿಗೊಂಡು ಖಿನ್ನತೆಗೆ ಒಳಗಾದರೆ ಅನಾಹುತಗಳುಂಟಾಗುತ್ತವೆ. ಈ ಗಾದೆಗೆ ಅನುಗುಣವಾದ ಹಲವಾರು ಕಥೆಗಳು ಪಂಚತಂತ್ರದಲ್ಲಿ ಇವೆ. ಉದಾಹರಣೆಗೆ ಕೋತಿ ಮತ್ತು ಮೊಸಳೆ ಕಥೆ. ಕೋತಿಯನ್ನು ತಿನ್ನುವ ಆಸೆ ಮೊಸಳೆಗೆ. ಅದರಿಂದ ಉಪಾಯವಾಗಿ ತಪ್ಪಿಸಿಕೊಳ್ಳಲು ಕೋತಿ ಗಾಬರಿಗೊಳ್ಳದೆ ಯೋಚಿಸಿ ತನ್ನ ಹೃದಯ ಮರದಲ್ಲಿ ಬಿಟ್ಟು ಬಂದಿರುವೆ, ಅದನ್ನು ತೆಗೆದುಕೊಂಡು ಹೋಗೋಣ, ದಡಕ್ಕೆ ನಡೆ ಎಂದು ಹೇಳಿದ್ದು. ಮೂರ್ಖ ಮೊಸಳೆ ಇರಬಹುದೆಂದು ದಡಕ್ಕೆ ತಂದು ಬಿಟ್ಟಿದ್ದು. ತಕ್ಷಣ ನೆಗೆದು ತನ್ನ ಜೀವ ಉಳಿಸಿಕೊಂಡ ಕೋತಿ. ಈ ಕಥೆಯಲ್ಲಿ ಕೋತಿ ಜಾಣತನದಿಂದ ಮೊಸಳೆಯನ್ನು ಹೇಗೆ ದಡ್ಡನನ್ನಾಗಿ ಮಾಡಿ ತನ್ನ ಜೀವ ಉಳಿಸಿಕೊಂಡಿತೆಂಬುದು ತಿಳಿಯುತ್ತದೆ.